ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಶನಿವಾರ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ನಾನು ಎದ್ದುಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬಂದು ಮೊಳಕೆ ಕಟ್ಟಿರೋಂಥ ಮೆಂತ್ಯ ಕಾಳನ್ನ ತಿಂದ್ಕೊಂಡು ಅದಾದಮೇಲೆ ನಾನು ತಿಂಡಿಗೆ ರೆಡಿ ಮಾಡಿದೆ ಫ್ರೆಂಡ್ಸ್ ನಾನು. ಬಟ್ ಇದ್ರದ್ದು ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ ನನಗೆ, ಯಾಕೆಂದರೆ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಫುಲ್ಲು ರೆಡಿ ಆದಮೇಲೆ ವೀಡಿಯೋನ ತೋರಿಸ್ತಾ ಇದ್ದೀನಿ. ನಾನು ಮಾಡಿರೋದು ಬಿಸಿಬೇಳೆ ಬಾತ್ ಫ್ರೆಂಡ್ಸ್ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು. ಜೊತೆಗೆ ಮಾಮೂಲಿ ಅಕ್ಕಿಯಿಂದ ಮಾಡಿರೋವಂಥ ಬಿಸಿಬೇಳೆ ಬಾತ್ ಅಲ್ಲ ಇದು, ನವಣಕ್ಕಿಯಿಂದ ಮಾಡಿರೋವಂಥ ಬಿಸಿಬೇಳೆ ಬಾತ್ ಇದು. ನಾನು ಜಾಸ್ತಿ ಬಳಸೋದು ನವಣಕ್ಕಿ ಫ್ರೆಂಡ್ಸ್, ಯಾಕೆಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಶುಗರು ಬಿ ಪಿ ಇರೋರಿಗೆಲ್ಲನೂ ತುಂಬ ಒಳ್ಳೆಯದಿದು ನವಣಕ್ಕಿ. ಅದಕ್ಕೋಸ್ಕರ ನವಣಕ್ಕಿಯಿಂದ ಮಾಡಿದ್ರೆ ಟೇಸ್ಟ್ ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಆರೋಗ್ಯಕ್ಕೂ ಒಳ್ಳೆಯದಾಗಿರೋದ್ರಿಂದ ನಾನು ಜಾಸ್ತಿ ಬಳಸ್ತೀನಿ ನವಣಕ್ಕಿನ. ಹಂಗಾಗಿ ನಾನು ನವಣಕ್ಕಿಯಿಂದ ಮಾಡಿದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ವೈಟ್ ರೈಸಿಂದನೂ ಮಾಡಿರ್ತೀರ ಆಲ್ರೆಡಿ, ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಟೇಸ್ಟು ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ ಇದಕ್ಕೂ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ನಾನು ನವಣಕ್ಕಿಯಿಂದ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್. ಇದು ನಮ್ಮ ಯಜಮಾನ್ರಿಗೆ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟು ಉಳಿದಿರೋದನ್ನು ನಾನು ಆಟ್ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ತಿನ್ನೋ ಅಷ್ಟರಲ್ಲೇ 11 ಗಂಟೆ ಮೇಲೆ ಆಗೋಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಮ್ಮ ಯಜಮಾನ್ರಿಗೆ ಇವಾಗ ಹಾಕಿ ಕೊಟ್ಟಿದ್ದೀನಿ. ಆಮೇಲೆ ನನ್ನ ಮಗನಿಗೂ ಅವನಿಗೂ ಸ್ವಲ್ಪ ಬಾಕ್ಸ್ಗೆಲ್ಲ ಕೊಟ್ಬಿಟ್ಟು ಉಳಿದಿರೋದನ್ನ ಆಟ್ ಬಾಕ್ಸಲ್ಲೇ ಇಟ್ಟಿರ್ತೀನಿ. ಯಾಕೆಂದರೆ ತುಂಬಾ ಕೆಲಸಗಳಿದೆ ಇವತ್ತು, ಅದೆಲ್ಲ ಮುಗಿಯೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ತುಂಬ ಕೆಲಸಗಳಿದೆ ಇವತ್ತು ಶನಿವಾರ. ಸೊ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಬೇಕು ನಾನು. ಎಲ್ಲ ತಿಂಡಿ ಎಲ್ಲ ಮಾಡಿಬಿಟ್ಟು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ, ನಮ್ಮ ಮನೇಲಿ ನಲ್ಲಿ ಬೇರೆ ಕೆಟ್ಟೋಗಿತ್ತು. ಅಂದರೆ ನೀರು ತುಂಬ ತೊಟ್ಟಿಕ್ಕೋದು ಇದರಲ್ಲಿ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಒಂದು ಹೊಸದು ನಲ್ಲಿ ತೊಗೊಂಡು ಬಂದು ಕೊಟ್ಟಿದ್ರು, ಇದನ್ನು ಫಿಟ್ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೇ ತೊಳೆದ್ಬಿಟ್ಟು ನಲ್ಲಿನ ಫಿಟ್ ಮಾಡಿಬಿಟ್ಟು ಮತ್ತೆ ಮಧ್ಯಾಹ್ನದಿಂದ ಅಡುಗೆಗಳು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲಿಗಾದರೂ ಹೋಗಬೇಕು ಅಂದರೆ ಎಲ್ಲ ಅಡುಗೆಗಳು ಮಾಡಿಟ್ಟು ಹೋಗಬೇಕು ಫ್ರೆಂಡ್ಸ್. ಅಂದರೆ ಒಂದು 2-3 ದಿನಕ್ಕೆ ಅಡುಗೆಗಳೆಲ್ಲ ಮಾಡಿಟ್ಟು ಹೋಗಬೇಕು. ನಾನು ಊರಿಗೆ ಹೋಗಬೇಕು ಅಥವಾ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಊಟಕ್ಕೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಡೀ ಒಂದು ದಿನ ಅಡುಗೆಗೆ ಹೋಗ್ಬಿಡುತ್ತೆ ನನಗೆ ಕೆಲಸಗಳು, ಆ ಥರ ಆಗುತ್ತೆ. ಹಂಗಾಗಿ ನಾನು ಮಧ್ಯಾಹ್ನದಿಂದನೇ ಅಡುಗೆ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಹುರುಳಿಕಾಳು ತೊಗೊಂಡಿದ್ದೀನಿ ನಾನು. ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮ ಕಡೆ ಮಳ್ಳುದ್ಕ ಅಂತ ಹೇಳ್ತೀವಿ ನಾವು, ಈ ಕಡೆ ಎಲ್ಲ ಬಸ್ಸಾರು ಅಂತ ಹೇಳ್ತಾರೆ. ಅದಕ್ಕೆ ಮಳ್ಳುದ್ಕ ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಟ್ಟಿರೋಂಥ ಹುರುಳಿಕಾಳನ್ನ ತೊಗೊಂಡು ಬೇಯಿಸ್ತಾ ಇದ್ದೀನಿ ಇವಾಗ ಉಪ್ಪು ಹಾಕ್ಬಿಟ್ಟು. ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬೆಂಡೆಕಾಯಿ ಪಲ್ಯ ಮಾಡಿಡಬೇಕು, ಅದ್ರ ಜೊತೆ ಇನ್ನೂ ರೊಟ್ಟಿ ಮಾಡಬೇಕು ನಾನು. ಸೊ ಇಷ್ಟೆಲ್ಲ ಮಾಡಬೇಕು ಕೆಲಸಗಳು. ಎಲ್ಲಿಗಾದರೂ ಹೊರಗಡೆ ಹೋಗ್ಬೇಕು ಅಂದರೆ ಈ ಅಡುಗೆಗಳು ಮಾಡೋದೇ ತುಂಬ ನನಗೆ ಒಂದು ದಿನ ಫುಲ್ಲು ತೊಗೊಂಡ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರು ಉಪವಾಸ ಇರೋಕ್ಕಾಗಲ್ವಲ್ಲ. ಯಾಕೆಂದರೆ ಬೇರೆ ಕಡೆ ಹೋಟ್ಲಲ್ಲೆಲ್ಲ ತಿನ್ನೋಕ್ಕೂ ಆಗೋದಿಲ್ಲ 2-3 ದಿನಗಟ್ಟಲೆ. ಅದಕ್ಕೋಸ್ಕರನೇ ಊರಿಗೆ ಹೋಗಬೇಕು ಅಂದರೆ ಈ ಥರ ಎಲ್ಲ ಮಾಡಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ನಾನು. ಇಡೀ ಒಂದು ದಿನ ಅದಕ್ಕೆ ಹೋಗ್ಬಿಡುತ್ತೆ. ಅದೆಲ್ಲ ಮಾಡೋ ಅಷ್ಟರಲ್ಲಿ ನೋಡಿ ಬಸ್ಸಾರು ಮಾಡಿದ್ದೀನಿ. ಜೊತೆಗೆ ಹುರುಳಿಕಾಳನ್ನ ಒಗ್ಗರಣೆ ಮಾಡಿಬಿಟ್ಟು ಅದ್ರ ಜೊತೆ ಬೆಂಡೆಕಾಯಿ ಪಲ್ಯನೂ ಎಲ್ಲ ಮಾಡಿ ಸ್ವಲ್ಪ ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಸಾಯಂಕಾಲ ಆಗೋಗಿತ್ತು, ಎಲ್ಲ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿತ್ತು ನನಗೆ. ಟೀ ಕುಡಿದ್ಬಿಟ್ಟು ಆಮೇಲೆ ಒಂದು ತುಳಸಿ ಗಿಡ ಹಾಕಿದ್ದೆಲ್ಲ ಒಣಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ಊರಿಗೆ ಹೋಗೋಕ್ಕೂ ಮುಂಚೆ ಈ ತುಳಸಿ ಗಿಡನ ಸ್ವಲ್ಪ ಬೀಜಗಳೆಲ್ಲ ಹಾಕೋಣ ಅಂತೇಳ್ಬಿಟ್ಟು ಅದನ್ನು ತೆಗೆದುಬಿಟ್ಟು, ಸ್ವಲ್ಪ ವೇಸ್ಟ್ ಹೂವುಗಳೆಲ್ಲ ಇತ್ತು, ಅದು ಹಾಕಿದ್ರೆ ಗೊಬ್ಬರ ಆಗಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಅದೆಲ್ಲ ತೆಗೆದುಬಿಟ್ಟು ಗೊಬ್ಬರಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಗೊಬ್ಬರ ಥರ ಆಗುತ್ತೆ, ಮಣ್ಣೆಲ್ಲ ತೆಗೆದುಬಿಟ್ಟು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇಡೀ ಇವತ್ತಿನ ಶನಿವಾರದ ದಿನದ ವೀಡಿಯೋ ಎಲ್ಲ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಇವತ್ತು ಇಡೀ ದಿನ ಇಷ್ಟೆಲ್ಲ ಆಯಿತು ಕತೆ. ಸೊ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.